ನಮ್ಮ ನಾಡಿನ ಬಹುತೇಕ ಕೃಷಿ ಭೂಮಿ ಮಳೆಯಾಶ್ರಿತವಾಗಿದ್ದು, ನಮ್ಮ ವ್ಯವಸಾಯದ ಯಶಸ್ಸು ಸಂಪೂರ್ಣವಾಗಿ ಮಳೆಯ ಮೇಲೆ ಅವಲಂಬಿತವಾಗಿದೆ. ಬಿದ್ದಂತಹ ಮಳೆಯ ವೈಜ್ಞಾನಿಕ ಬಳಕೆಗೆ ಇಲ್ಲಿ ಹೆಚ್ಚು ಮಹತ್ವ ಕೊಡಬೇಕಾಗುತ್ತದೆ. ಇನ್ನೇನು ಮುಂಗಾರು ಸಮೀಪಿಸುತ್ತಿರುವ ಪ್ರಸ್ತುತ ಸಂದರ್ಭದಲ್ಲಿ ಕುಷ್ಕಿಯಲ್ಲಿ ನಾವು ಅಳವಡಿಸಿಕೊಳ್ಳಬಹುದಾದ ಸುಧಾರಿತ ಬೇಸಾಯ ಕ್ರಮಗಳ ಜೊತೆಗೆ ಬೆಳೆ ಪದ್ಧತಿಗಳ ಬಗ್ಗೆ ಗಮನ ಕೊಡಬೇಕಾದದ್ದು ಅತಿ ಮುಖ್ಯ. ಈ ಬಗ್ಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಒಣ ಬೇಸಾಯ ಶಾಸ್ತ್ರ ವಿಭಾಗದ ಮುಖ್ಯ ವಿಜ್ಞಾನಿಗಳಾದ ಡಾಕ್ಟರ್ BK ರಾಮಚಂದ್ರಪ್ಪ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ. ನಮ್ಮ ರಾಜ್ಯ ಕೃಷಿ ಪ್ರಧಾನವಾದಂಥ ರಾಜ್ಯ. ಒಟ್ಟಾರೆ ಭೂಮಿಯಲ್ಲಿ 71% ನಾವು ಕುಷ್ಕಿ ಬೇಸಾಯದಲ್ಲಿ ಕಾಣ್ತಾ ಇದ್ದೇವೆ. ಕುಷ್ಕಿಯಲ್ಲಿ ಈ ಒಂದು ಬೇಸಾಯದ ಯಶಸ್ಸು ಒಟ್ಟಾರೆ ಮಳೆಯ ಹಂಚಿಕೆಯ ಮೇಲೆ, ಮಳೆಯ ಪ್ರಮಾಣದ ಮೇಲೆ ಅವಲಂಬಿಸಿದೆ. ಈ ದೃಷ್ಟಿನಲ್ಲಿ ಈ ಯಶಸ್ಸನ್ನು ಕುಷ್ಕಿಯಲ್ಲಿ ನಮ್ಮ ರೈತರು ಕಾಣಬೇಕಾದರೆ ಮುಖ್ಯವಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಭಾಳ ಒಂದು ಉತ್ತಮವಾದಂಥ ಮುಖ್ಯವಾದಂಥ ಒಂದು ಪದ್ಧತಿ. ಈ ಬಿತ್ತನೆಗೆ ಮುಂಚಿತವಾಗಿ ಬೀಜದ ಒಂದು ಉಪಚಾರ ಅಂದರೆ ಬಿತ್ತಿದಂಥ ಬೀಜ ಉತ್ತಮವಾದ ಮೊಳಕೆಯ ಪ್ರಮಾಣವನ್ನು ಕೊಡಬೇಕು. ಮೊಳಕೆ ಬಂದಂಥ ಬೆಳೆ ಉತ್ತಮವಾಗಿ ಬೆಳಿಬೇಕು ಅಂತಂದರೆ ಬಿತ್ತುವುದಕ್ಕೆ ಮುಂಚಿತವಾಗಿ 18 ಗಂಟೆಗಳ ಕಾಲ ನೀರಿನಲ್ಲಿ ಬೀಜವನ್ನು ನೆನೆಸಿ, ತದನಂತರ 24 ಗಂಟೆಗಳ ಕಾಲ ನೆರಳಿನಲ್ಲಿ ಅದನ್ನು ಒಣಗಿಸಿ, ಆ ನೆರಳಿನಲ್ಲಿ ಒಣಗಿಸಿದಂಥ ಬೀಜವನ್ನು ಬಿತ್ತನೆಗೆ ಉಪಯೋಗಿಸಿದ್ದೇ ಆದರೆ ಉತ್ತಮವಾದ ಮೊಳಕೆಯನ್ನು ಪಡೀಲಿಕ್ಕೆ ಅನುಕೂಲವಾಗುತ್ತೆ. ಈ ಒಂದು ಪದ್ಧತಿಯಿಂದ ಬೆಳವಣಿಗೆ ಹಂತದಲ್ಲಿ ಬರ್ತಕ್ಕಂಥ ಈ ಒಂದು ತೇವಾಂಶದ ಕೊರತೆ ಇದ್ದಲ್ಲಿ ಅಥವಾ ಬರ ಪರಿಸ್ಥಿತಿಯಲ್ಲಿಯೂ ಕೂಡ ಇಂಥ ಒಂದು ಬೆಳೆ ತಡೆದುಕೊಂಡು ಉತ್ತಮವಾದ ಬೆಳೆ ಕೊಡಲಿಕ್ಕೆ ಅನುಕೂಲವಾಗುತ್ತೆ. ಎರಡನೆಯದಾಗಿ ಈ ಒಣ ಬಿತ್ತನೆ ಅಂತಕ್ಕಂಥ ಒಂದು ತಂತ್ರಜ್ಞಾನವನ್ನು ನಮ್ಮ ಕೇಂದ್ರದಲ್ಲಿ ನಾವು ಅಭಿವೃದ್ಧಿಪಡಿಸಿದ್ದೇವೆ. ಅಂದರೆ ಮಳೆ ಇನ್ನೇನು 8 ರಿಂದ 10 ದಿನಗಳಲ್ಲಿ ನಿಜವಾಗಿಯೂ ಕಾಯಂಬಾಗಿ ಬರುತ್ತೆ ಅಂತಕ್ಕಂಥ ಒಂದು ಅಂದಾಜು ಇದ್ದಲ್ಲಿ ಅಂಥ ಒಂದು ಪರಿಸ್ಥಿತಿನಲ್ಲೂ ಕೂಡ 1.5 ಪಟ್ಟು ಶಿಫಾರಿಸಿದ ಬೀಜವನ್ನು ಉಪಯೋಗಿಸಿ ಒಣ ಮಣ್ಣಿನಲ್ಲಿ ಬಿತ್ತನೆಯನ್ನು ಮಾಡಿದ್ದೇ ಆಗಿದ್ದರೆ ಹೆಚ್ಚು ಪ್ರದೇಶದಲ್ಲಿ ಮಳೆ ಬಂದ ನಂತರ ಕೂಡ ಬಿತ್ತನೆಯನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಮಳೆಯು ಏರುಪೇರಾದರೂ ಧೃತಿಗೆಡದೆ ರೈತರು ಬೀಳುವ ಮಳೆಗೆ ಅನುಗುಣವಾಗಿ ಸೂಕ್ತ ಬೆಳೆಗಳನ್ನು ಆಯ್ದುಕೊಂಡು ಉತ್ತಮ ಬೆಳೆ ಬೆಳೆಯಲು ಸಾಧ್ಯವಿದೆ. ಬೆಳೆಯ ಒಂದು ಆಯ್ಕೆ, ತಳಿಗಳ ಆಯ್ಕೆ ಮತ್ತು ಬೆಳೆ ಪದ್ಧತಿಯ ಒಂದು ಅಳವಡಿಕೆ ಕೃಷಿಯಲ್ಲಿ ಭಾಳ ಮುಖ್ಯವಾದಂಥ ವಿಚಾರ. ಈ ಬೆಳೆಯನ್ನು ನಾವು ಮಳೆಯ ಒಂದು ಒಟ್ಟಾರೆ ಪ್ರಮಾಣ ಮತ್ತು ಹಂಚಿಕೆಯ ಆಧಾರದ ಮೇಲೆ ಯಾವ ಒಂದು ಪ್ರದೇಶದಲ್ಲಿ ಒಟ್ಟಾರೆ ಮಳೆಯ ಪ್ರಮಾಣ 600 ಮಿಲಿಮೀಟರ್ ವಾರ್ಷಿಕ ಮಳೆ ಬರುತ್ತೋ ಅಂಥ ಒಂದು ಪ್ರದೇಶಗಳಲ್ಲಿ ಒಂದು ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಯಾವ ಒಂದು ಪ್ರದೇಶದಲ್ಲಿ ಈ ಮಳೆಯ ಪ್ರಮಾಣ 600 ರಿಂದ 750 ಮಿಲಿಮೀಟರ್ ಇರುತ್ತೋ ಅಂಥ ಒಂದು ಪ್ರದೇಶದಲ್ಲಿ ಒಂದು ಬೆಳೆಯನ್ನು ಬೆಳೆಯುವುದರ ಬದಲಾಗಿ ಅಂತರ ಬೆಳೆಯನ್ನು ಬೆಳೆಯೋದು ಉತ್ತಮ. ಯಾವ ಒಂದು ಪ್ರದೇಶದಲ್ಲಿ ಈ ಮಳೆಯ ಪ್ರಮಾಣ 750 ರಿಂದ 900 ಮಿಲಿಮೀಟರ್ ವಾರ್ಷಿಕ ಮಳೆ ಬೀಳುತ್ತೋ ಅಂಥ ಒಂದು ಪ್ರದೇಶದಲ್ಲಿ ಸರಿಯಾದ ರೀತಿಯಲ್ಲಿ ಯೋಜನೆಯನ್ನು ತಯಾರಿಸಿದ್ದೇ ಆದರೆ 2 ಬೆಳೆಗಳನ್ನು ಕೂಡ ಬೆಳೀಲಿಕ್ಕೆ ಸಾಧ್ಯತೆ ಇದೆ. ವಿವಿಧ ರೀತಿಯ ಬೆಳೆ ಪದ್ಧತಿಗಳನ್ನು ಅನುಸರಿಸಿಕೊಂಡಲ್ಲಿ ಒಂದು ಬೆಳೆ ಕೈಕೊಟ್ಟರೂ ಕೂಡ ಮತ್ತೊಂದು ಬೆಳೆ ದಕ್ಕುವುದು ಸಾಧ್ಯವಿರುವುದರಿಂದ ಅಂತರ ಬೆಳೆ ಬೆಳೆಯುವುದು ಲಾಭಕರ ಎನ್ನುತ್ತಾರೆ ವಿಜ್ಞಾನಿಗಳು. ಮೇ ಮತ್ತು ಜೂನ್ ತಿಂಗಳಿನಲ್ಲಿ ಬಿತ್ತನೆ ಮಾಡತಕ್ಕಂಥ ಮುಖ್ಯವಾದ ಬೆಳೆಗಳನ್ನು ನಾವು ನೋಡಿದಾಗ ಅದರಲ್ಲಿ ಮೊದಲನೇದಾಗಿ ಹೆಸರು, ಉದ್ದು, ಎಳ್ಳು, ಅಲಸಂದಿ, ತೊಗರಿ, ಜೋಳ, ಮುಸ್ಕಿನ ಜೋಳ, ಶೇಂಗಾ ಈ ಬೆಳೆಗಳನ್ನು ಬೆಳೀಲಿಕ್ಕೆ ಸಾಧ್ಯತೆ ಇದೆ. ಒಂದು ಬೆಳೆಯನ್ನು ಬೆಳೆಯುವುದರ ಬದಲು ಬೆಳೆಯ ಜೊತೆಗೆ ಶಿಫಾರಸು ಮಾಡಿದಂಥ ಅಂತರ ಬೆಳೆಯನ್ನು ಬೆಳೆಯೋದರಿಂದ ಈ ಒಂದು ಪದ್ಧತಿಯಲ್ಲಿ ಯಾವುದೇ ಒಂದು ಈ ಹವಾಮಾನ ವೈಪರೀತ್ಯದಿಂದ ಒಂದು ಬೆಳೆಯಲ್ಲಿ ನಷ್ಟವಾದರೂ ಕೂಡ ಇನ್ನೊಂದು ಬೆಳೆಯಲ್ಲಿ ಉತ್ತಮವಾದ ಫಸಲನ್ನು ಪಡೀಲಿಕ್ಕೆ ಸಾಧ್ಯತೆ ಉಂಟು. ಈಗ ನಾವು ರಾಗಿಯನ್ನು ತಗೊಂಡ್ರೆ ರಾಗಿ ಮತ್ತು ತೊಗರಿಯನ್ನು 8 ಸಾಲು ರಾಗಿ, 2 ಸಾಲು ತೊಗರಿ ಮತ್ತು 2 ತೊಗರಿ ಸಾಲುಗಳ ಮಧ್ಯದಲ್ಲಿ ಒಂದು ದೋಣಿ ಸಾಲನ್ನು ತೆಗೆದಿದ್ದೇ ಆದರೆ ಅಲ್ಲಿನೂ ಕೂಡ ಉತ್ತಮವಾದ ತೇವಾಂಶವನ್ನು, ಮಳೆಯ ನೀರನ್ನು ಸಂಗ್ರಹ ಮಾಡಲಿಕ್ಕೆ ಮತ್ತು ಎರಡೂ ಬೆಳೆಗಳಲ್ಲೂ ಕೂಡ ಉತ್ತಮವಾದ ಫಸಲನ್ನು ಪಡೀಲಿಕ್ಕೆ ಅನುಕೂಲವಾಗುತ್ತೆ. ಇನ್ನು ನಾವು ಶೇಂಗಾವನ್ನು ತೊಗೊಂಡ್ರೆ 8 ಸಾಲು ಶೇಂಗಾ, ತದನಂತರ 2 ಸಾಲು ತೊಗರಿ, 2 ತೊಗರಿ ಸಾಲುಗಳ ಮಧ್ಯದಲ್ಲಿ ದೋಣಿ ಸಾಲನ್ನು ತೆಗೆಯೋದರಿಂದ ಈ ಒಂದು
ಮಳೆಯ ನೀರಿನ ಸಂರಕ್ಷಣೆಯನ್ನು ಮಾಡಿ ಉತ್ತಮವಾದ ಫಸಲನ್ನು ಪಡಿಬೋದು. ಇನ್ನು ಬೇರೆ ಬೇರೆ ಬೆಳೆಗಳಲ್ಲಿ ತೊಗರಿಯನ್ನು ನಾವು ತಗೊಂಡ್ರೆ ಒಂದು ಸಾಲು ತೊಗರಿ ಮತ್ತು ತದನಂತರ ಒಂದು ಸಾಲು ಅಲಸಂದಿ ಅಥವಾ ಒಂದು ಸಾಲು ಅವರೆಯನ್ನು ಕೂಡ ಅಂತರ ಬೆಳೆಯಾಗಿ ಬೆಳೆದು ಮುಖ್ಯ ಬೆಳೆ ಕಟಾವಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಈ ಒಂದು ಅಂತರ ಬೆಳೆಯಲ್ಲಿ ಆದಾಯವನ್ನು ಪಡೆಯಲಿಕ್ಕೆ ಅನುಕೂಲವಾಗುತ್ತೆ. ಸೊ ಈ ರೀತಿಯಾಗಿ ಅಂತರ ಬೆಳೆಗಳನ್ನು ಮತ್ತು ಎಲ್ಲಿ ಮಳೆಯ ಹಂಚಿಕೆ ಉತ್ತಮವಾಗಿರುತ್ತೋ ಅಂಥ ಪ್ರದೇಶಗಳಲ್ಲಿ 2 ಬೆಳೆಗಳನ್ನು ಮೊದಲನೇ ಬೆಳೆ ಕಟಾವಾದ ನಂತರ 2ನೇ ಬೆಳೆಯನ್ನು ಕೂಡ ಬೆಳೆಯಲಿಕ್ಕೆ ಸಾಧ್ಯತೆಗಳು ಇದೆ. ಕುಷ್ಕಿಯಲ್ಲಿ ಮುಖ್ಯವಾಗಿ ಈ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳ ಜೊತೆಗೆ ಈ ಸೂಕ್ಷ್ಮ ಪೋಷಕಾಂಶಗಳಾದಂಥ ಜಿಂಕ್ ಮತ್ತು ಸತು ಮತ್ತು ಬೋರಾನ್ ಅಂತಕ್ಕಂಥ ಈ ಸೂಕ್ಷ್ಮ ಪೋಷಕಾಂಶಗಳನ್ನು ಜಿಂಕನ್ನು ಹೆಕ್ಟರಿಗೆ 12.5 kgಯಷ್ಟು ಮತ್ತು ಬೋರಾನನ್ನು 10 kgಯಷ್ಟು ಬೋರಾಕ್ಸ್ ರೂಪದಲ್ಲಿ ಕೊಟ್ಟದ್ದೇ ಆಗಿದ್ದರೆ ಅಂಥ ಒಂದು ಈ ಪೋಷಕಾಂಶಗಳ ನಿರ್ವಹಣೆ ಪದ್ಧತಿಯಿಂದ ಉತ್ತಮವಾದ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಯಾವ ಒಂದು ಪ್ರದೇಶದಲ್ಲಿ ಈ ಒಂದು ಕುಷ್ಕಿ ತೋಟಗಾರಿಕೆ ಬೆಳೆಗಳಾದಂಥ ಮಾವು ಮತ್ತು ಸಪೋಟವನ್ನು ಬೆಳೀತಾ ಇದ್ದಾರೋ ಅಂಥ ಒಂದು ಪ್ರದೇಶದಲ್ಲಿ ಮಾವು ಮತ್ತು ಸಪೋಟಗಳ ಮಧ್ಯದಲ್ಲಿ ರಾಗಿಯನ್ನು ಮತ್ತು ಸ್ಟೈಲೋಜಾಂಥಸ್ ಅಂತಕ್ಕಂಥ ಮೇವಿನ ಬೆಳೆಯನ್ನು ಕೂಡ ಬೆಳೆದು ಮಣ್ಣು ಮತ್ತು ನೀರಿನ ಸಂರಕ್ಷಣೆಯನ್ನು ಮಾಡಿ ಉತ್ತಮವಾದ ಫಸಲನ್ನು ಪಡೀಲಿಕ್ಕೆ ಅವಕಾಶಗಳು ಉಂಟು. ಮಳೆಯ ಒಂದು ಏರುಪೇರಿನ ಒಂದು ಪರಿಸ್ಥಿತಿನಲ್ಲಿ ಮಳೆಯ ಒಂದು ಪ್ರಾರಂಭ ತಡವಾದರೆ ಈ ಒಂದು ದೀರ್ಘಾವಧಿಯ ತಳಿಗಳ ಬದಲಾಗಿ ಮಧ್ಯಮಾವಧಿ ತಳಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಈಗ ರಾಗಿಯನ್ನು ನಾವು ತಗೊಂಡ್ರೆ ಪ್ರಾರಂಭಿಕವಾದಂಥ ಒಂದು ಪರಿಸ್ಥಿತಿನಲ್ಲಿ ಮಳೆಯ ಹಂಚಿಕೆ ಉತ್ತಮವಾಗಿದ್ದರೆ ಅಂಥ ಒಂದು ಸಂದರ್ಭದಲ್ಲಿ MR1, MR2, MR6, L5 ಅಂತಕ್ಕಂಥ ದೀರ್ಘಾವಧಿ ತಳಿಗಳನ್ನು ರೈತರು ಆಯ್ಕೆ ಮಾಡಬೇಕಾಗುತ್ತೆ. ಇನ್ನು ತಡವಾದಂಥ ಒಂದು ಪರಿಸ್ಥಿತಿಗೆ ಸೂಕ್ತವಾದಂಥ ರಾಗಿ ತಳಿ ಅಂತಂದರೆ GPU 28 ಅಂತಕ್ಕಂಥ ತಳಿ. ಸೊ ಈ ಒಂದು ತಳಿಯನ್ನು ಆಗಸ್ಟ್ ತಿಂಗಳಿನಲ್ಲಿಯೂ ಕೂಡ ಬಿತ್ತನೆಯನ್ನು ಮಾಡ್ಬೋದು. ಸೊ ಈ ರೀತಿಯಾಗಿ ಈ ಒಂದು ಮಳೆಯ ಹಂಚಿಕೆಯನ್ನು ಅವಲಂಬಿಸಿ ಸೂಕ್ತವಾದ ತಳಿಗಳ ಮತ್ತು ಬೆಳೆಗಳ ಆಯ್ಕೆಯನ್ನು ಕೂಡ ಮಾಡ್ಬೋದು. ಇನ್ನು ತೀರಾ ತಡವಾದಂಥ ಮುಂಗಾರಿನಲ್ಲಿ ಸಾಮೆ, ನವಣೆ, ಹಾರ್ಕ, ಬರಗು, ಈ ಒಂದು ಸೂರ್ಯಕಾಂತಿ, ಹುರುಳಿ ಈ ಬೆಳೆಗಳನ್ನು ಕೂಡ ಆಗಸ್ಟ್ ಕೊನೆಗೆ ಅಥವಾ ಈ ಸೆಪ್ಟೆಂಬರ್ ಮೊದಲನೇ ಒಂದು ಪಾಕ್ಷಿಕದಲ್ಲಿಯೂ ಕೂಡ ಬಿತ್ತನೆಯನ್ನು ಮಾಡಬಹುದು. ವ್ಯವಸಾಯಕ್ಕೆ ನಾವು ಮಾಡುವಂತಹ ಭೂಮಿ ಸಿದ್ಧತೆ, ಮಣ್ಣು ಹಾಗೂ ನೀರಿನ ಸಂರಕ್ಷಣೆ, ಅಗತ್ಯ ಪೋಷಕಾಂಶಗಳ ನಿರ್ವಹಣೆ ಮುಂತಾದವುಗಳೆಲ್ಲ ಹೆಚ್ಚು ಪರಿಣಾಮಕಾರಿಯಾಗಬೇಕಾದರೆ ನಮ್ಮ ಪ್ರದೇಶಕ್ಕೆ ಹೊಂದುವಂತಹ ಹಾಗೂ ಬೀಳುವ ಮಳೆಯ ಪ್ರಮಾಣಕ್ಕೆ ಅನುಗುಣವಾಗಿ ಬೆಳೆಗಳನ್ನು ಆಯ್ದುಕೊಂಡಾಗ ಮಾತ್ರ ಉತ್ತಮ ಇಳುವರಿಯ ಜೊತೆಗೆ ಒಳ್ಳೆಯ ಆದಾಯ ಗಳಿಸಲು ಸಾಧ್ಯ. ಒಟ್ಟಾರೆ ಹೇಳಬೇಕು ಅಂತಂದರೆ ಕುಷ್ಕಿನಲ್ಲಿ ಬೇಸಾಯದ ಒಂದು ಯಶಸ್ಸಿಗೆ ಸೂಕ್ತವಾದಂಥ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳು ಮತ್ತು ಮಣ್ಣಿನ ಫಲವತ್ತತೆ ಮತ್ತು ಮಣ್ಣಿನ ಒಂದು ಆರೋಗ್ಯವನ್ನು ಕಾಪಾಡೋದು, ಇದರ ಜೊತೆಗೆ ಸೂಕ್ತ ಬೆಳೆಗಳ ಆಯ್ಕೆ, ತಳಿಗಳ ಆಯ್ಕೆ ಮತ್ತು ಬೆಳೆ ಪದ್ಧತಿಯ ಅಳವಡಿಕೆ ಮತ್ತು ಸಮಗ್ರ ಪೋಷಕಾಂಶಗಳ ನಿರ್ವಹಣೆಯನ್ನು ಮಾಡಿದ್ದೇ ಆದರೆ ಇಂಥ ಒಂದು ಬರ ಪರಿಸ್ಥಿತಿನಲ್ಲಿಯೂ ಕೂಡ ಉತ್ತಮವಾದ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯತೆ ಉಂಟು. ಪ್ರಸ್ತುತ ಹೆಚ್ಚುತ್ತಿರುವ ಅಪೌಷ್ಟಿಕತೆಯನ್ನು ಹೋಗಲಾಡಿಸುವಲ್ಲಿ ತರಕಾರಿಗಳ ಪಾತ್ರ ಬಹುಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ತರಕಾರಿ ಕೃಷಿಗೂ ಹೆಚ್ಚಿನ ಬೇಡಿಕೆ ಬಂದಿದ್ದು ಕೃಷಿಕರು ವಿವಿಧ ತರಕಾರಿ ಬೆಳೆಗಳತ್ತ ಮುಖ ಮಾಡಿದ್ದಾರೆ. ಇಂದಿನ ಪರಿಸ್ಥಿತಿಯಲ್ಲಿ ಕೃಷಿಕರು ಸುಸ್ಥಿರ ಕೃಷಿ ಅಥವಾ ಸ್ವಾವಲಂಬಿ ಕೃಷಿ ಕಡೆ ಭಾಳ ಗಮನ ಹರಿಸಬೇಕಾಗಿದೆ. ಈ ದಿಶೆಯಲ್ಲಿ ನಾವು ರೈತರಿಗೆ ಅನೇಕ ಥರದ ವಿಷಯಗಳನ್ನು ತಿಳಿಸ್ತಾ ಇದ್ದೇವೆ. ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಬೆಂಗಳೂರು ಈ ಸುಸ್ಥಿರ ಕೃಷಿ, ಸ್ವಾವಲಂಬಿ ಕೃಷಿಯ ಕಡೆ ಭಾಳಷ್ಟು ತಂತ್ರಜ್ಞಾನಗಳನ್ನು ಇವತ್ತು ಅಭಿವೃದ್ಧಿಗೊಳಿಸಿದೆ. ತರಕಾರಿಗಳ ಗುಣಮಟ್ಟದ ಇಳುವರಿ ಈ ಬೆಳೆಗಳಿಗೆ ಪೂರೈಸುವ ಪೋಷಕಾಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ತರಕಾರಿ ಬೆಳೆ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿರುವ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ
ಈ ಬೆಳೆಗಳಲ್ಲಿ ಉಪಯುಕ್ತ ಸೂಕ್ಷ್ಮಾಣುಜೀವಿ ಮಿಶ್ರಿತ ಗೊಬ್ಬರ ಬಳಸುವ ಮೂಲಕ ಆರೋಗ್ಯಪೂರ್ಣ ಕೃಷಿಯನ್ನು ಉತ್ತೇಜಿಸುತ್ತಿದೆ. ಇವತ್ತು ಬಹಳ ಕಡೆ ಈ ಜೈವಿಕ ಮಿಶ್ರಣ ಸಿಗುತ್ತೆ. ಆದರೆ ಇದು ಏನಾಗಿದೆಯಪ್ಪ ಅಂದರೆ ಇವತ್ತು ಈ ಜೈವಿಕ ಮಿಶ್ರಣ ಅನ್ನುವ ಭಾಳ ಕಡೆ ಸಿಗುವಂಥದ್ದು ಅದರ ಕಾರ್ಯತತ್ಪರತೆ ಕಡಿಮೆ ಇರುತ್ತೆ, ಅದರ ಗುಣಮಟ್ಟ ಕಡಿಮೆ ಇರುತ್ತೆ, ಬೇಕಾದ ಕಡೆ ಬೇಕಾದ ಸಮಯದಲ್ಲಿ ಸಿಗೋದಿಲ್ಲ. ಆದ್ದರಿಂದ ಬಹಳಷ್ಟು ರೈತರು ಇವತ್ತು ನೀವು ಜೈವಿಕ ಗೊಬ್ಬರ ಅಂತ ಹೇಳ್ತೀರಾ ಸರ್, ನಮಗೆ ಅದು ಸಿಗೋದಿಲ್ಲ, ಆದ್ದರಿಂದ ಅದರಿಂದ ಹೆಚ್ಚಿನ ಲಾಭ ಪಡೀಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದು ಅಲ್ಲದೆ ತಮಗೆ ಗೊತ್ತಿರ್ಬೋದು, ನಮ್ಮಲ್ಲಿ ಈ ಸಾರಜನಕದ ಸ್ಥಿರೀಕರಣಕ್ಕೆ ಒಂದು ಜೀವಾಣು ಗೊಬ್ಬರ ಅಂದರೆ ಅಜೋಟೋಬ್ಯಾಕ್ಟರ್ ಅಜೋಸ್ಪಿರಿಲಮ್ ಅಂತವೆ. ಹಾಗೆ ಈ ರಂಜಕದ ಕರಗಿಸೋದಕ್ಕೆ ಫಾಸ್ಫೇಟ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತವೆ, ಅಂದರೆ ರಂಜಕ ಕರಗಿಸುವಂಥ ಬ್ಯಾಕ್ಟೀರಿಯಾ. ಹಾಗೆ ಸತು ಕರಗಿಸುವಂಥ ಬ್ಯಾಕ್ಟೀರಿಯಾ. ಇವನ್ನೆಲ್ಲ ಬೇರೆ ಬೇರೆದಲ್ಲಿ ನಾವು ಕೊಡ್ತಾ ಇದ್ದೇವೆ ಒಂದೊಂದು ಪ್ಯಾಕೆಟ್ ಆಗಿ. ಆದರೆ ರೈತರು ಏನಪ್ಪ ಅಂದರೆ ಸರ್ ಇದೆಲ್ಲ ಮಿಶ್ರಣ ಮಾಡಿ ಒಂದು ಗೊಬ್ಬರ ಕೊಡಿ. ಅದರ ಸಲುವಾಗಿ ನಾವು ಈ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಇದನ್ನೆಲ್ಲ ಮಿಶ್ರಣ ಮಾಡಿ ಒಂದೇ ಅರ್ಕ ಜೀವಾಣು ಮಿಶ್ರಣ ಗೊಬ್ಬರ ಅಂತ ಇವತ್ತು ತಯಾರು ಮಾಡಿದ್ದೇವೆ. ಇದನ್ನೆಲ್ಲ ರೈತರಿಗೆ ಕೊಡ್ತಾ ಇದ್ದೇವೆ. ಇದನ್ನು ಕೊಡೋದ್ರಿಂದ ಏನಪ್ಪಾ ಅಂದ್ರೆ ಈ ಜೀವಾಣು ಗೊಬ್ಬರದಲ್ಲಿ ಮೊದಲು ಈ ಜೀವಾಣು ಗೊಬ್ಬರ ನಾವು ದಡ್ಡಿ ಗೊಬ್ಬರಕ್ಕೆ ಇರಬಹುದು ಅಥವಾ ಬೇವಿನ ಎಣ್ಣೆಗೆ ಇರಬಹುದು ಅಥವಾ ಯಾವುದೇ ಈ ತರದ ಗೊಬ್ಬರಗಳಿಗೆ, ರಾಸಾಯನಿಕವಲ್ಲದ ಗೊಬ್ಬರಗಳಿಗೆ ಇಂಥ ಒಂದು ಜೀವಾಣು ಮಿಶ್ರಣವನ್ನು ಹಾಕಿದಾಗ 65ರಿಂದ 70 ದಿವಸ ತಗೊಳ್ತಿತ್ತು. ಆವಾಗ ರೈತರಿಗೆ ಏನಪ್ಪ ಸರ್ 70 ದಿವಸ ವೇಟ್ ಮಾಡಬೇಕು ಸರ್, ಅಷ್ಟೆಲ್ಲ ದಿವಸ ವೇಟ್ ಮಾಡಬೇಕು. ಆದ್ದರಿಂದ ನಾವು ಈ ಜೀವಾಣು ಮಿಶ್ರಣದಲ್ಲಿ ಇಂಥ ಒಂದು ಪ್ರಭೇದವನ್ನು ಹಾಕಿದ್ದೇವೆ, ಜೈವಿಕ ಪ್ರಭೇದವನ್ನು. ಅದು 25-30 ದಿವಸದಲ್ಲಿ ಒಳ್ಳೆಯ ಗೊಬ್ಬರವನ್ನು ಮಾಡುತ್ತೆ. ಇವತ್ತು ನೀವು ಬೇವಿನ ಹಿಂಡಿ ಇರ್ಬೋದು, ದಟ್ಟಿ ಗೊಬ್ಬರ ಇರ್ಬೋದು, ಅಥವಾ ನಮ್ಮ ಈ ನಾರಿನ ಹುಡಿ ಗೊಬ್ಬರ ಇರ್ಬೋದು. ಇದನ್ನೆಲ್ಲ ಮೊದಲು 65-70 ದಿವಸ ಆಗ್ತಿತ್ತು, ಇವತ್ತು 25-30 ದಿವಸಕ್ಕೆ ಮಾಡ್ತೇವೆ. ಮತ್ತು ಪೌಷ್ಟಿಕರಣ ಆಗುತ್ತೆ. ಈಗ ತಮಗೆಲ್ಲ ತಿಳಿದಂತೆ ದಡ್ಡಿ ಗೊಬ್ಬರದಲ್ಲಿ 100 kg 400 ಗ್ರಾಮಷ್ಟು ಸಾರಜನಕ ಇರುತ್ತೆ. ಅದು ತುಂಬ ಕಡಿಮೆ, 10 ಇರೋದಿಲ್ಲ ಭಾಳಷ್ಟು ಕಡೆ. ಆದರೆ ನಾವು ಈ ಪೌಷ್ಟಿಕತೆ ಮಾಡಿದ್ರಿಂದ ಜೀವಾಣು ಮಿಶ್ರಣ ಗೊಬ್ಬರ ಹಾಕಿ ಅದನ್ನು 1% ತಗೋದ್ರಿಂದ 100 kg 1 kg ಸಾರಜನಕ ಆಗಿ ರೈತರಿಗೆ ಅದನ್ನು ಉಪಯೋಗಿಸುವಂಥ ಎಷ್ಟು ಪ್ರಮಾಣ ಉಪಯೋಗಿಸ್ಬೇಕು, ಕಡಿಮೆ ಉಪಯೋಗಿಸ್ಬೋದು, ಆಮೇಲೆ ಹೆಚ್ಚಿನ ಲಾಭ ಪಡಿಬೋದು. ಅಂಥದ್ದೊಂದು ನಾವೊಂದು ತಂತ್ರಜ್ಞಾನ ಮಾಡೋದು ಇವತ್ತು ಭಾಳ ಕಡೆ ಕೊಟ್ಟಿದ್ದೇವೆ. ಕೃಷಿಕರು ಒಂದೇ ಬೆಳೆಯ ಮೊರೆ ಹೋಗದೆ ವಿಭಿನ್ನ ತರಕಾರಿಗಳನ್ನು ಬೆಳೆಯುವುದರಿಂದ ಉತ್ಪಾದನಾ ಅನಿಶ್ಚಿತತೆಗಳನ್ನು ಹೋಗಲಾಡಿಸಿ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ ಎನ್ನುವ ಅಭಿಪ್ರಾಯ ಸಂಸ್ಥೆಯ ವಿಜ್ಞಾನಿಗಳದ್ದು. ಒಂದೇ ಬೆಳೆ ಬೆಳಿಬೇಡ್ರಿ. ಯಾವಾಗಲೂ ಟೊಮೆಟೊ, ಹಾಗಲಕಾಯಿ ಬೆಳಿಬೇಡ್ರಿ. ಹಾಗಲಕಾಯಿ ಆದಮೇಲೆ ಹೀರೆಕಾಯಿ ಆದಮೇಲೆ ಸೋರೆಕಾಯಿ, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯೋದ್ರಿಂದ ನಿಮಗೆ ವಿಮೆ ಪದ್ಧತಿ ಅಂತಾಗಿ ಹೆಚ್ಚಿನ ಇಳುವರಿ ಬರೋದಲ್ಲದೆ ಹೆಚ್ಚಿನ ಲಾಭ ಬರುತ್ತೆ. ಹಾಗೆ ಅದರಿಂದ ನಮ್ಮ ಹೆಚ್ಚಿನ ರೈತರು ಇವತ್ತು ಈ ಥರ ಹೀರೆಕಾಯಿ ಮತ್ತು ಹಾಗಲಕಾಯಿ, ಸೌತೆಕಾಯಿ, ಟೊಮೆಟೊ ಮಾತ್ರ ಅಲ್ಲ, ಈ ಬೆಳೆಗಳ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಕೀಟಗಳ ಹತೋಟಿಗೆ ರಾಸಾಯನಿಕಗಳ ಬಳಕೆಯೊಂದೇ ಮಾರ್ಗವಲ್ಲ. ಅವುಗಳನ್ನು ಸೆಳೆಯಬಲ್ಲ ಆಕರ್ಷಕ ಬಲೆಗಳನ್ನು ಬಳಸಿ ಕೀಟಗಳನ್ನು ಈ ಸಸ್ಯಗಳಿಂದ ದೂರವಿಡಬಹುದಾಗಿದೆ. ತಮಗೆ ಗೊತ್ತಿರೋದು ಹೀರೆಕಾಯಿ, ಸೌತೆಕಾಯಿ ಬೆಳೆಗಳಲ್ಲಿ ರಂಗೋಲಿ ಹುಳ ಅನ್ನುವಂಥ ತುಂಬ ಒಂದು ಕೆಟ್ಟ ಪರಿಣಾಮ ತರುತ್ತೆ. ಅದು ಗಿಡಕ್ಕೆ ಇಳುವರಿನ ತುಂಬ ಕಡಿಮೆ ಮಾಡುತ್ತೆ. ಈ ರಂಗೋಲಿ ಹುಳವನ್ನು ಕಡಿಮೆ ಮಾಡಲಿಕ್ಕೆ ನಾವು ಬೇವಿನ ಹಿಂಡಿ ಹಾಕಬೇಕು. 1 ಎಕರೆಗೆ 200 kg ಅಷ್ಟು ಬೇವಿನ ಹಿಂಡಿ ಹಾಕಬೇಕು. ಹಾಗೆ ನಮ್ಮ ಬೇವಿನ ಸೋಪು, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಬೇವಿನ ಸೋಪು ಅಭಿವೃದ್ಧಿಗೊಳಿಸಿದೆ. ಇದನ್ನು ಸಿಂಪರಣೆ ಮಾಡೋದ್ರಿಂದ 2 ಅಥವಾ 3 ಸಲ ಒಳ್ಳೆ ಪರಿಣಾಮ ಸಿಕ್ಕಿದೆ. ಎಲ್ಲ ರೈತರ ತೋಟದಲ್ಲೂ ಇದರಿಂದ ಒಳ್ಳೆ ಪರಿಣಾಮ ಸಿಕ್ಕಿದೆ. ನಮ್ಮಲ್ಲಿ ಆಕರ್ಷಕಗಳನ್ನು ಕಂಡಿದ್ದೇವೆ. ಈ ಎಲ್ಲ ಈ ಸೌತೆಕಾಯಿ ಪದ್ಧತಿಯ ಜಾತಿಯ ಬಳ್ಳಿಗಳಲ್ಲಿ ಕಾಯಿಗಳಿಗೆ ಈ ಹಣ್ಣು ನೊಣ ಅನ್ನುವಂಥದ್ದು ಬಹಳ ಬಾಧೆ ಕೊಡುವಂಥ ಒಂದು ಕೀಟ ಇದು. ಇದನ್ನ ನಾವು ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ಆಕರ್ಷಕಗಳನ್ನು ಮಾಡಿದ್ದೇವೆ. 1 ಎಕರೆಗೆ 6-8 ಆಕರ್ಷಕಗಳನ್ನು ಕಟ್ಟಬೇಕು. ಸಂಪೂರ್ಣವಾಗಿ ಈ ಹಣ್ಣು ನೊಣ ಮಾಡಿ ಒಳ್ಳೆ ಉತ್ತಮ ಗುಣಮಟ್ಟದ ಕಾಯಿಗಳನ್ನು ನಾವು ಪಡಿಬೋದು. ಹೀರೆಕಾಯಿ ಇರ್ಬೋದು, ಹಾಗಲಕಾಯಿ ಇರ್ಬೋದು, ಸೌತೆಕಾಯಿ ಇರ್ಬೋದು. ಮಣ್ಣಿನ ಗುಣಧರ್ಮವನ್ನು ಕಾಪಾಡುವಲ್ಲಿ ಹಾಗೂ ಗುಣಮಟ್ಟದ ಇಳುವರಿಯನ್ನು ಪಡೆಯುವಲ್ಲಿ ಪ್ರಮುಖ ಪೋಷಕಾಂಶಗಳ ಜೊತೆ ಉಪ ಪೋಷಕಾಂಶಗಳು ಅಷ್ಟೇ ಅವಶ್ಯಕ. ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಉಪ ಪೋಷಕಾಂಶಗಳ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಯಾಕೆ ಇದು ಒಂದು ಬರೀ ರಾಸಾಯನಿಕ ಕೊಟ್ಟು ಉಪ ಪೋಷಕಾಂಶ ಇಲ್ಲ ಅಂದರೆ ಮಣ್ಣಿನ ಗುಣಧರ್ಮ ಹಾಳಾಗುತ್ತೆ. ಅದನ್ನು ಅಭಿವೃದ್ಧಿಗೊಳಿಸಲಿಕ್ಕೆ ಉಪ ಪೋಷಕ ಮಾಡಿದ್ದೇವೆ. ಅದರಿಂದ ನಾವು ತರಕಾರಿ ಸ್ಪೆಷಲ್ ಅಂತ ಬಿಡುಗಡೆ ಮಾಡಿದ್ದೇವೆ. ಇದನ್ನು ಭಾಳ ಕಡೆ ರೈತರಿಗೆ ಕೊಟ್ಟಿದ್ದೇವೆ. ಭಾಳ ಉತ್ತಮವಾದ ಪರಿಣಾಮ ಇದೆ. ಈ ಏನಪ್ಪ ತರಕಾರಿ ಸ್ಪೆಷಲಿಂದ 5-6 ಉಪ ಪೋಷಕಾಂಶ ಇದೆ. ಇದನ್ನು ನಾವು 2-3 ಸಲ ಒಂದು ತರಕಾರಿ ಬೆಳೆನಲ್ಲಿ ಹೊಡೆದಾಗ ಉತ್ತಮ ಇಳುವರಿ, ಅದು ಕಾಯಿ ಕಚ್ಚುವಿಕೆ ಹೆಚ್ಚುತ್ತೆ, ಕಾಯಿ ಒಳ್ಳೆ ಗುಣಮಟ್ಟದ್ದಾಗುತ್ತೆ. ಕಾಯಿ ನಾವು ಮಾರ್ಕೆಟಿಗೆ ತಗೊಂಡೋದಾಗ 2-3 ರೂಪಾಯಿ kg ಒಂದು ಎಕ್ಸ್ಟ್ರಾ ಸಿಗುತ್ತೆ ರೈತರಿಗೆ.
ಆದ್ದರಿಂದ ಇದೆಲ್ಲ ರೈತರು ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಆದ್ದರಿಂದ ಈ ಒಂದು ಪದ್ಧತಿಯಲ್ಲಿ ನಾವು ಈ ಒಂದು ಸೌತೆಕಾಯಿ ಜಾತಿಯ ಬೆಳೆಗಳನ್ನು ಬೆಳೆದು ಕೃಷಿ ಮಾಡೋದ್ರಿಂದ ಹೆಚ್ಚಿನ ಲಾಭ ರೈತರಿಗೆ ಪಡಿಬಹುದು. ಒಟ್ಟಾರೆ ಜೈವಿಕ ಹಾಗೂ ನೈಸರ್ಗಿಕ ವಿಧಾನಗಳನ್ನೇ ಬಳಸಿ ಅಧಿಕ ಹಾಗೂ ಗುಣಮಟ್ಟದ ತರಕಾರಿಗಳನ್ನು ಉತ್ಪಾದಿಸುವ ಮೂಲಕ ಪರಿಸರ ಸ್ನೇಹಿ ಕೃಷಿಯತ್ತ ಮುನ್ನಡೆಯುವಲ್ಲಿ ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಪ್ರಮುಖ ಪಾತ್ರವನ್ನು ವಹಿಸುತ್ತಿದೆ. ಯಾವುದೇ ರೈತರು ಇಂಥ ಒಂದು ಕೃಷಿ ಪದ್ಧತಿ ಸಾವಯವ ಪದ್ಧತಿಯಲ್ಲಿ ಜೀವಾಣು ಮಿಶ್ರಣ ಗೊಬ್ಬರವನ್ನು ಬಳಸಬೇಕು. ಮತ್ತು ಬೇರೆ ಬೇರೆ ಏನು ನಮ್ಮನ್ನ ಈ ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕಾದಂಥ ಕೃಷಿ ಪದ್ಧತಿಗಳನ್ನು ನಾವು ಅಭಿವೃದ್ಧಿಗೊಳಿಸಿದೆ. ಉಪಪೋಷಕಾಂಶಗಳ ಮಿಶ್ರಣವಾದಂಥ ತರಕಾರಿ ಸ್ಪೆಷಲ್ಲು, ಅರ್ಕ ಜೀವಾಣು ಮಿಶ್ರಣ ಗೊಬ್ಬರ, ಹಾಗೆ ಹಣ್ಣು ನೊಣದ ಆಕರ್ಷಕ, ಹಾಗೆ ಬೇವಿನ ಸೋಪು, ಇವೆಲ್ಲ ಎಲ್ಲ ತರಕಾರಿನಲ್ಲೂ ಬೆಳಿಬೋದು. ರೈತರು ಸ್ವಲ್ಪ ಇದನ್ನು ಗಮನದಲ್ಲಿಡಬೇಕು. ಒಂದೇ ತರಕಾರಿ ಅಲ್ಲ, ಟೊಮ್ಯಾಟೊ ಇರ್ಬೋದು, ಕಾಲಿಫ್ಲವರ್ ಇರ್ಬೋದು, ಕ್ಯಾಪ್ಸಿಕಮ್ ಇರ್ಬೋದು, ಅಂದರೆ ದೊಡ್ಡ ಮೆಣಸಿನ್ಕಾಯಿ ಇರ್ಬೋದು, ಸೌತೆ ಜಾತಿ ಇರ್ಬೋದು, ಬದನೆಕಾಯಿ ಇರ್ಬೋದು, ಎಲ್ಲ ಜಾತಿಯ ತರಕಾರಿಗಳನ್ನು ಉಪಯೋಗಿಸಿ ಇದರಿಂದ ತಾವು ಹೆಚ್ಚಿನ ಲಾಭ ಪಡಿಬೋದು.